ಐದು ಪ್ಲೇಯರ್ಸ್ ಮಾತ್ರ ಫ್ಲಜ್ ಜೇಡ್ದಾಗ ಹಚ್ಚಿದ್ದಾರೆ. ಜೇಡಲ್ಲಿ ಎಲ್ಲ ಪ್ಲೇಯರ್ ಹತ್ರ ಹೆವಿ ಡ್ಯಾಮೇಜ್ ಕೊಟ್ಟರು, ಬಟ್ ಇವರೇ ಕ್ಲಿಯರ್ ಆಗೋಗಿದೆ. रुको जरा सबर करो. ಓ ಇಲ್ಲ ಗುರು, ಮತ್ತೆ ಬಂದ್ರು ಫ್ಲಜ್ ಅವರು. ಅದೇ ಬೈ ಓಪಿ ಗುರು. ಇನ್ನು ಫ್ಲಜ್ ಒಬ್ಬರು 1 vs 3 ಇವಾಗ 1 vs 3 ಯಾರೇ ಎಲ್ಲ ಬರ್ತಾನೆ ಇದ್ದಾರೆ. ಡ್ಯಾಮೇಜ್ ಕೊಡ್ತಾರೆ. ಓಪಿ ಗುರು, ಓಪನ್ ಮಾಡ್ಕೊಬಿಟ್ರಿ, ಕ್ಲಿಯರ್ ಮಾಡ್ಕೊಬಿಟ್ರಿ. ಇವಾಗ 1 vs 2 ಇವಾಗ 1 vs 2 ಚೆನ್ನಾಗಿ ಆಡ್ತಾರೆ. ಚೆನ್ನಾಗಿ ಏನೋ ಪ್ಲಾನ್ ಮಾಡ್ತಾರೆ. ಈ ತರ ಪ್ಲಾನ್ ಬಂದ್ರೆ ಟೀಮ್ ಕೊಡ್ತಾರೆ. ಅದೇ ತರ ಪ್ಲಾನ್ ಮಾಡ್ತಾರೆ, ವೆಯ್ಟ್ ಕೂಡ ಮಾಡ್ತಾರೆ. ಕ್ಯಾಪ್ಟನ್ ಇದೆ ಈಗ ಅವ್ರು ಕೂಡ ಡಬಲ್ ಕಟ್ಟು ತಗೊಂಡು ಹೋಗ್ಬೋದು. ಲ್ಯಾಂಡ್ ಮೇಲೆ ಇಟ್ಟರು ಓಡಿ ಕೂಡ ಆಗ್ತದೆ. ಸಾಕಾಗಿ ಆಗ್ತದೆ, ಫಾಸ್ಟ್ ಆಗ್ತದೆ. ಒಬ್ಬರು ಓಪಿಗಳು ಒಳ್ಳೆ ಕ್ಯಾಪ್ಟನ್ ಮಾಡ್ತಾರೆ. ಬೆಸ್ಟ್ ಲೆವೆಲ್ ಕ್ಯಾಪ್ಟನ್ ಸಾಕಾಗಿ ಕಾಣಿಸ್ತಾರೆ. ಈಗ ಒಬ್ಬರು ಹೋಗ್ಕೊಂಡಿರೋದು ಲ್ಯಾಂಡ್ ಮೇಲೆ ಅವ್ರು ಮೀರಿ ಅವರೇ ಪ್ಲೇಯರ್ ಹತ್ರ ನೋಡ್ಬೇಕು. ಇಲ್ಲ ಗೋಲ್ ಕೂಡ ಬರ್ತಾರೆ. ತಂಡ ಹೋಗ್ಕೊಂಡು ಒಳ್ಳೆ ಫೈಟ್ ಕೊಟ್ಟಿದೆ. ಜಾರ್ಜ್ ಫ್ಯಾಮಿಲಿ ಕಡೆಯಿಂದ ಆಗ್ತಾರೆ. ಗಲ್ತಿ ಎತ್ತಾడు ಇವ್ರು ಒಬ್ಬರು ಒಳ್ಳೆ ಪಾಯಿಂಟ್ ವೈಟ್ ಕೊಟ್ಟಂಗೆ ಆಗುತ್ತೆ. ಒಬ್ಬರು ಉಳ್ಕೊಂಡಿದ್ದು ಇದು ಅನ್ಬಿಗೇಬಲ್ ಪ್ಲಸ್ ಆಗುತ್ತೆ. ಪಕ್ಕ ಇಲ್ಲಿ ಹೊಡೆದ್ರೆ ಕಲ್ಜಿರ್ತಾರೋ ಸಾಕಾಗಿ ಆಗ್ತದೆ. ಅವ್ರು ಲೆವೆಲ್ ಡ್ಯಾಮೇಜ್ ಆಗಿ ಓಪಿಗಳು ತಿನ್ನಿಗಳು ಎಷ್ಟು ಲೆಫ್ಟ್ ಆಗೋದು ಮತ್ತೆ ತಿನ್ನಿ 1 vs 4